ಹಾಯ್. ಸೊ ಇವತ್ತು ನಾವು ಒಂದು ಶೂಟ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಹೇಳಿದ್ರೆ ಬನ್ನಿ. ಸೊ ನಾನಲ್ಲಿರಬೇಕಾಗಿರೋದು 11 o'clockಗೆ, ಬಟ್ ನಮ್ಮ ಫ್ಯೂ ರೀಸನ್ಸಿಂದ ನಮಗೆ ಲೇಟ್ ಆಗಿದೆ. ಸುಮ್ಮನೆ ಏನೂ ಇಲ್ಲಾಗಿತ್ತು ಮಾತಾಡೋಕ್ಕೆ. ಸೊ ಒಂದಿಷ್ಟು ಕ್ವಶನ್ ಕೇಳಿದೆ, ಆಮೇಲೆ ಚೆನ್ನಾಗಿ ಮೇಕಪ್ ಮಾಡಿದ್ರು ಅವರು. ಫುಲ್ ಪೇಷನ್ಸಿಂದ ಅಷ್ಟು ಟೈಮ್ ತೊಗೊಂಡು. ಸೊ ಇನ್ನೂ ರೆಡಿ ಆಗಿಲ್ಲ ಫುಲ್. ಟಡಾ. ಓಕೆ, ಇನ್ನು ಮುಗ್ದಿಲ್ಲ, ವೆಯ್ಟ್. ಇದು ನಮ್ಮ ಹೇರ್ ಸ್ಟೈಲ್ ಆಗ್ತಾ ಇದೆ. ಆ್ಯಂಡ್ ನನಗೆ ಕನ್ಫ್ಯೂಷನ್ ಇತ್ತು, ಈ ಹೇರ್ ಸ್ಟೈಲ್ ಚೆನ್ನಾಗಿ ಕಾಣುತ್ತಾ ಇಲ್ವಾ ಅಂತ. ಫೈನಲಿ ಎಲ್ಲ ರೆಡಿ ಆಗಿಬಿಟ್ಟು ನಾವು ನಮ್ಮ ಶೂಟ್ಗೆ ಬಂದಿದ್ದೀವಿ. ಇದು ನಮ್ಮ ಫೋಟೋಗ್ರಾಫರ್. ಆ್ಯಂಡ್ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ಅಲ್ಲ, ವಾಹ್. ಎಲ್ಲ ಶೂಟ್ ಮುಗಿಸಿ ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಮನೆ ಅಂದರೆ ಒಂದು ಫ್ರೆಂಡ್ ಮನೆಗೆ. ಸೊ ಅಲ್ಲಿ ವರಮಹಾಲಕ್ಷ್ಮಿ ಪೂಜೆ ಇದೆ, ಅದಕ್ಕೆ. ಮ್ಯಾಚಿಂಗ್ ಹಾಕೊಂಡಿದ್ರು. ಮುಗಿ ಆಡ ಮುಗಿ ಇವತ್ತು ನಾವು ಹೋಳಿಗೆ ಮಾಡೋದನ್ನ ಕಲಿತಾ ಇದ್ದೀವಿ. ಅದೇ ಮಾತು ಬರುತ್ತಿಲ್ವಾ? ಏನೋ ಹಾಕ್ತಿದ್ರು, ಅದು ಹಿಟ್ಟಲ್ಲ, ಇದು ಹಿಟ್ಟು. ವೆರಿ ಎಕ್ಸಾಸ್ಟೆಡ್ ತರ ಕಾಣಿಸ್ತಿದ್ದೀವಿ ಅನ್ಸುತ್ತೆ. ಸೊ ಅಡ್ಜಸ್ಟ್ ಗೈಸ್. ಅದಾದ್ಮೇಲೆ ಅಂತ ಅದು ಸ್ವೀಟ್ ಪೂರ್ಣನ ಉಂಡೆ ಮಾಡಿ ಹಾಕ್ಬೇಕು. ಹಾಕಿ ಆಮೇಲೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಬೇಕು. ಆಮೇಲೆ ಕೈಯಲ್ಲಿ ಹಿಂಗ್ ತಟ್ಟಬೇಕು. ತಟ್ಟಿ ರೌಂಡ್ ಆಗ್ಬೇಕು. ರೌಂಡ್ ಆಗಿಲ್ಲ ಅಂತ ಪರವಾಗಿಲ್ಲ, ತಿನ್ನಕ್ ತೊಂದ್ರೆ ಆಯ್ತು. ಚೆನ್ನಾಗಿಲ್ಲ ಅಂದ್ರೆ ಪ್ರತ್ಯಕ್ಷ ಮಾಡಿದ್ದು. ಅನ್ಕೋಬಹುದು. ನಾನು ಚೆನ್ನಾಗಿ ಮಾಡ್ತೀನಿ ಗೈಸ್, ಇವಳಿಗೆ ನಾನು ಚೆನ್ನಾಗಿ ಮಾಡ್ತೀನಿ. ಇವಳಿಗೆ ಬರೋದೇ ಕಾಣಿಸ್ಲಿಕ್ಕೆ ಆಗುತ್ತಿಲ್ಲ. ಸೊ ನೀವೇ ಮಾಡಿ, ಆಮೇಲೆ ತೋರಿಸ್ತೀವಿ. ನಾವು ಮಾಡಿದ ಹಾಕುವಾಗ ತೋರಿಸ್ತೀವಿ. ಇಷ್ಟಾಗಲ್ಲ. ಎಣ್ಣೆ ಹಾಕೋ. ಇದು ಮೊದಲೇ ಹೇಳ್ಬೇಕಾಗಿತ್ತು. ಸ್ವಲ್ಪ ನನ್ನ ಕೈ ನಾವು ಟೇಸ್ಟ್ ಏನಾಗುತ್ತೆ ನಾವು ಅದ್ರಲ್ಲಿ ಸಾರಿ, ಸುಮಾರು ದೊಡ್ಡ ಶೇಪ್ ಬಂತು. ಸಾಕು. ಅದು ಉಂಡೆ ಬ್ರೇಕ್ ತರ ಕಾಣ್ತದೆ. ಅದು ಪೂರ್ಣ ಗೈಸ್. ಪೂರ್ಣ ಇದೆಲ್ಲರಿಂದ ಮಾಡ್ತೀವಿ. ಹೇಳು. ಕಡಲೆ ಹಿಟ್ಟು, ಕಡಲೆಬೇಳೆ, ಸಾರಿ, ಕಡಲೆ ಹಿಟ್ಟು ಹಾಕ್ತೀವಿ. ಸೊ ಇದನ್ನ ಫಸ್ಟ್ ರೌಂಡ್ ಮಾಡಬೇಕು. ರೌಂಡ್ ಬಂದ್ರೆ ಮಾತ್ರ ಚಲೋ ಬರುತ್ತೆ. ಅದು ಚಲೋ ಬರುತ್ತಿದೆ ಅಂದ್ಬಿಟ್ಟ. ಸೊ ಇದನ್ನ ಹಿಂಗ್ ಮಾಡಬೇಕು. ಅವಳೇ ತಿಂತಾಳೆ. ಇದನ್ನ ಕಡೆಗೆ ರೌಂಡ್ ಬಿಟ್ಟ ಏನ್ ಮಾಡ್ಬೇಕಿತ್ತು? ಅದು ಎಣ್ಣೆ ಹಾಕು. ಎಣ್ಣೆ ಕೈಯಿಂದ. ಆಮೇಲೆ ಎಂತ ಮಾಡಿ ಅದ ಹಚ್ಚು ಉಲ್ಟಾ ಮಾಡು. ಏನಿಲ್ಲ. ಈಗ ತಟ್ಟು. ಒಂದೇ ಸರಿ ಫ್ಲಾಟ್ ಆಗ್ಬಿಡುತ್ತೆ. ಸ್ವಲ್ಪ ಸೈಡ್ ತಗೊಂಡು ಮಾಡಿ. ನನ್ಗೆ ಯಾರು ಹೇಳ್ಕೊಟ್ಟಿಲ್ಲ, ಆದ್ರೆ ನಂಗೆ ಬರ್ತಿದೆ. ಈ ಕಡೆ ಯಾರು ಸ್ವಲ್ಪ ಈ ಕಡೆ ಸ್ವೀಟ್ ಇಲ್ಲ. ಇಲ್ಲ ನೀನೇ ತಿನ್ನು. ಇಲ್ಲಿ ಸ್ವಲ್ಪ ಸ್ವೀಟ್ ಇದೆ, ಮಾತ್ರ ಸ್ವೀಟ್ ಇದೆ. ಶೂರ್ ಸೆಲ್ಫ್ ಟ್ಯಾಲೆಂಟೆಡ್ ಪರ್ಸನ್. ಇದನ್ನ ಇಲ್ಲಿ ಹಾಕು. ಇಲ್ಲ ಇಲ್ಲಿ ಖಾಲಿ ಆಗೋದು. ಜಲಪ್ಸೆ ಹಿಂಗ್ ಜಲಪ್ಸು. ಹಿಂಗೆ ಅಲ್ಲಿ ಸ್ವಲ್ಪ ಪ್ಯಾಚ್ ಮಾಡಿ ಹಾಳು ಮಾಡ್ಬೇಡ. ಬರ್ತಿಲ್ವೇ? ಈಗ ಮಾಡಿ ಕಡಿಲಿ. ಅದೇನೇ ನೋಡಿದ್ರೆ ಏನಾಗ್ಲಿಕ್ಕೆ ನೋಡ್ಕೊಂಡು ಮಾಡಿ. ಇಲ್ಲಿ ಸ್ವಲ್ಪ ಪ್ಯಾಚ್ ಮಾಡ್ಬೇಕು, ಬಿಕಾಸ್ ಹಿಂಗೇನೋ ಆದ್ರೆ ಎಂತ ಮಾಡೋದು? ಕಡಿಮೆ ಆಗ್ಬಿಟ್ಟಿದೆ. ನಂಗೆ ಅಷ್ಟೇ. ಸಿ ಚಲೋ ಮಾಡುದು. ಎಣ್ಣೆ ಹಾಕೋ ಸ್ವಲ್ಪ. ಒಂದು ಬೇಳಿಂದ ಮಾಡ್ತೀನಿ. ಒಂದು ಬೇಳಿಂದ ಹೇಗೆ ಹೋಳಿಗೆ ಮಾಡುವ ವಿಧಾನ. ಸ್ವಲ್ಪ ಅದ್ ನೀನೇ ತಿನ್ಬೇಕು. ಸಾಕಿದೆ ಸೈಜ್. ಸಾಕು. ಜಾಸ್ತಿ ಉಳಿಸಿದ್ರೆ ಸಾಕಿಷ್ಟು ಉಂಟು. ಮತ್ತೆ ಇಲ್ಲ ದೊಡ್ಡದು ಹೋಳಿಗೆ. ಬಂಡಿಗೆ ಸ್ವಲ್ಪ ಎಣ್ಣೆ ಹಾಕು. ಕೈಯಿಂದ ಹಾಕೊಂಡು ಕಡೆಗೆ ಅಷ್ಟು ದೊಡ್ಡ ಇಲ್ಲ ನೀ ಅಷ್ಟೆಲ್ಲ ಈ ಕಡೆ ಹೋಗ್ತದ. ಹಾಕೊಳ್ಳ ನೋಡಿ. ಹಾಕ್ಲಿಕ್ಕೆ ಬರ್ತದೆ. ಹಾಕು. ಹಂಗೆ ಬಾಳೆಲೆ ದಬ್ಬಾಕ್ತಿ.
1 2 ಒಂದ್ ಸೈಡ್ ಇಂದ ತೆಗಿ. ಹಾ ಅದ್ ಕೆಳಗ್ ಮಾಡ. ಕೈ ತಾಕ್ಸ್ಕೊ. ಎಷ್ಟು ಸುಂದರ ಆಮ್ಲೆಟ್ ತರ ಕಾಣ್ತದೆ. ರೆಡಿ ಆಗ್ತಾ ಇದೆ. ಸೊ ನೀವು ವೇಟ್ ಮಾಡ್ಬೋದು 2 minutes. ಕನ್ನಡ ನಾರಿ ಲಕ್ಷ್ಮಿ ವರದಕ್ಷಿಣೆ ಇವತ್ತು ಮನೆಗೆ ಬಂದಿದ್ದಾರೆ. ಪ್ರತ್ಯಕ್ಷ ವರದೇ ತಂದಿಲ್ಲ. ವರ ತರೋದು ಸ್ವಲ್ಪ ಮರ್ತೈತಿ, ಲೇಟ್ ಆಯ್ತು, ಮಳೆ ಬಂದಿತ್ತು, ಅದಕ್ಕೆ ತರೋದು ಮರ್ತಿದ್ದೆ. ಸ್ವಲ್ಪ ಬೇಯಿತು ಅಂತ ಅನ್ಸಿದೆ. ಹೌದು, ಉಲ್ಟಾ ಆಗ್ಬಿಡಿ. ಇದು ಆಗ್ತಿಲ್ಲ ಗೊತ್ತಿಲ್ಲ. ನಾವು ಊಟ ಹಾಕಲಿಕ್ಕೆ ಅಯ್ಯೋ ಗ್ಯಾಸ್ ದೊಡ್ಡ ಇಟ್ಕೊಂಡಿದ್ರಿ. ಬ್ರಹ್ಮ ಇಟ್ಕೊಂಡು ಇದು ನನ್ನ ತಪ್ಪಲ್ಲ, ಇದು ಪ್ರತ್ಯಕ್ಷ ದೊಡ್ಡ ನೀನು. ನಿಜ ಗ್ರೀನ್ ಅಂದ್ರೆ ಗ್ರೀನ್ ಕಲರ್ ಲೇಯರ್ ಹೋದ್ಮೇಲೆ ವೈಟ್ ಕಲರ್ ಪಟ್ಟಿದ್ರೆ ಬೇಳೆ ಈ ತರ ಡಬ್ಬ ಇದು ಪಚ್ಚೆಸ್ರು ಬೇಡ ಅಂತ ನೀವ್ ಹೇಳಿ ಏನಂತ. ಉದ್ದಿನ ಬೇಳೆ. ಉದ್ದಿನ ಬೇಳೆ ಅಲ್ಲ, ಉದ್ದಿನ ಬೇಳೆ. ಉದ್ದಿನ ಬೇಳೆ ಎಲ್ಲೋ ಕಲರ್ ಕಾಣ್ತು ಸ್ವಲ್ಪ ನಂಗೆ, ಅದಕ್ಕೆ ಸಾರಿ. ಇದು ನಮ್ಗೆ ಕನ್ಫ್ಯೂಸ್ ಆಗ್ತದೆ, ಇದರಲ್ಲಿ ಎರಡೆರಡು ತರ ಇದೆ ಎಲ್ಲೋ ಕಲರ್ ಅಲ್ಲಿ. ಬೇಳೆ ನಮ್ಗೆ ಎಲ್ಲೋ ಕಲರ್ ಬೇಳೆ ಸ್ವಲ್ಪ ಕನ್ಫ್ಯೂಷನ್ ಇದೆ, ಸೊ ಇದನ್ನ ಸ್ಕಿಪ್ ಮಾಡ್ತಿದ್ವಿ. ಇದು ಜೀರಿಗೆ, ಇದ್ರ ಇದು ಒಂದು ನಿಮಿಷ ನಾನು ಹೇಳ್ತೀನಿ. ಜೀರಿಗೆ, ಇದು ಜೀರಿಗೆ, ಇದು ಬಡೆ ಸೊಪ್ಪು, ಅಂಡ್ ಇದು ಸಾಸುವೆ. ಇದು ಇದು ನಂಗೆ ಗೊತ್ತದೆ, ಇದು ಕನ್ನಡದಲ್ಲಿ ಇದು ಹೇಳ್ತೀವಿ. ಫೆನ್ಯುಗ್ರಿಕ್ ಸೀಡ್ಸ್ ಕನ್ನಡದಲ್ಲಿ ಅಂತ. ಫೆನ್ಯುಗ್ರಿಕ್ ಅಂದ್ರೆ ಜೀರಾ. ಜೀರಾ, ಇದು ಜೀರಾವಾ? ಯಾವ್ದು ಜೀರಾ ಅಲ್ಲ, ಇದು ಮೇಥಿ. 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 ಓ, ಫೆನ್ಯುಗ್ರಿಕ್ ಅಂದ್ರೆ ಮೇಥಿನೇ ಅಲ್ಲ? ಮೇಥಿನೇ ಕರೆಕ್ಟ್ ಇಲ್ಲ. ಮೇಥಿ ಕರೆಕ್ಟ್ ಇಲ್ಲ ಅಲ್ಲ, ಪ್ರತ್ಯಕ್ಷ ಅವರೇ ಕರೆಕ್ಟ್ ಇಲ್ಲ. ನಾನು ಕರೆಕ್ಟ್ ಹೇಳಿದ್ದು, ಪ್ರತ್ಯಕ್ಷ ಅವರು ರಾಂಗ್ ಹೇಳಿದ್ದಾರೆ. ನಾನು ಹೇಳ್ದೆ ಫೆನ್ಯುಗ್ರಿಕ್ ಅಂತ ಮುಗೀತು, ಗೊತ್ತಿದೆ ಅಂತ ಅರ್ಥ ನನಗೆ. ಇದು ಚಕ್ಕೆ ಲವಂಗ ಪ್ರತ್ಯಕ್ಷ ಗೊತ್ತಿದೆ, ಅದಕ್ಕೆ ಸುಮ್ಮನೆ ಇದ್ದಾರೆ ಪ್ರತ್ಯಕ್ಷ. ಇದು ಇದು ಮೆಣಸು ಕಾಳು, ಇದು ಲವಂಗ. ಐ ಲವ್ ಲವಂಗ. ಇದು ಜಾಯಿಕಾಯಿ. ಜಾಯಿಕಾಯಿ. ಜಾಯಿಕಾಯಿ ಅಂತ ಗೊತ್ತಾಗಿದೆ. ಇದು ಕಾಯಿ, ರೌಂಡ್ ಕಲರ್ ಕಾಯಿ ಇರ್ತದೆ. ಇದೇನು? ಇದು ಇಲೈಚಿ. ಫೇವ್ರೇಟ್. ಇದು ಅದು ಬಿಟ್ಬಿಡಿ. ಇದು ನಂಗೆ ನೆನಪಾಗ್ತಿಲ್ಲ, ಅದು ನಂಗೆ ಗೊತ್ತಿತ್ತಿದ್. ನಾನು ಸೊಪ್ಪು ಇರುತ್ತೆ ಅವ್ರದ್ದು. ಹೌದು. ಏನ್ ಸೊಪ್ಪು? ಎಲ್ಲದಕ್ಕೂ ಯೂಸ್ ಮಾಡ್ತೀವಿ, ಕೇಳ್ಬಿಡಿ. ಎಲ್ಲ ಅಡಿಗೆಗೂ ಸೊಪ್ಪು. ಕೊತ್ತಂಬರಿ, ಕೊತ್ತಂಬರಿ ಬೀಜ. ಅಲ್ಲಿ ಆಂಟಿ ಹೇಳಿದ್ರು ಕೊತ್ತಂಬರಿ ಬೀಜ. ಇದ್ರಲ್ಲಿ ಎಲ್ಲದು ನಮ್ಗೆ ಬರುತ್ತೆ ಅಂದ್ರೆ ನಮ್ಗೆ ಎಲ್ಲಾ ಅಡಿಗೆನೂ ಬರುತ್ತೆ ಅಂತ ಅರ್ಥ. ಸೊ ಏನು ಬರಲ್ಲ, ಅದು ಕತ್ತುತ್ತಿದೆ, ಅಲ್ಲಿ ನೋಡ್ತಾನೂ ಇಲ್ಲ ಅದ್ರದ್ದು. ಅವಾಗ್ಲೇ ಆಫ್ ಮಾಡಿದ್ದೆ. ಆಫ್ ಮಾಡಿದಾರೆ, ಅದು ಗೊತ್ತಿಲ್ಲ. ಇದು ಇಲ್ಲ, ಇದು ಕರೆಕ್ಟ್ ಇದೆ. ಹಿಂಗ್ ಮಾಡ್ಬೇಕು ಹೋಳಿಗೆ ಅಂದ್ರೆ. ಅದು ಕೈಯಲ್ಲಿತ್ತು. ಬಿಸಿ ಇದೆ. ಬಿಸಿ ಎಲ್ಲ ತಾಕ್ತದ ನಿಂಗೆ? ಸಿ ಅವರ್ ಹೋಲ್ಡಿಗೆ. ಸೊ ದ ಆಕ್ಚುಯಲ್ ತಮ್ಮನೇಲಿ ಸೊ ಇವರು ಅಡಿಗೆ ಬಡಿಸ್ತಾ ಇದ್ದಾರೆ. ಇವತ್ತಿನ ಸ್ಪೆಷಲ್ ತೋರಿಸ್ತೀವಿ. ಬಾಳೆ ಎಲೆದಲ್ಲಿ ನಮ್ಮೂರ್ ಕಡೆ ಹಬ್ಬ ಹಿಂಗ್ ಸೆಲೆಬ್ರೇಟ್ ಮಾಡ್ತೀವಿ. ನೋಡಿ ನೋಡಿ ಫ್ರೆಂಡ್ಸ್, ಇದ್ರಲ್ಲಿ ನಾವು ಊಟ ಮಾಡ್ತೀವಿ. ಇದು ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು, ಬೆಂಗಳೂರು ಜನಕ್ಕೆ ಗೊತ್ತಿಲ್ಲ ಆಕ್ಚುಲಿ. ಇದಕ್ಕೆ ಬಾಳೆ ಎಲೆ ಅಂತೀವಿ. ಬಾಳೆ ಎಲೆ ಟಕಟಕ. ಇದು ನೀನ್ ನೋಡಿದ ವಿಡಿಯೋ? ಬಾಳೆ ಎಲೆ ಟಕಟಕ ವೇಸ್ಟ್ ಈ ಎಲ್ಲ ತೋರ್ಸ್ಬೇಡ ನೀನು, ನಿಂದೆಲ್ಲ ತೋರ್ಸ್ಕೊ. ಡಿಸೈನ್ ಮಾಡಿದ್ವಿ. ನೈಸ್. ಬೆಳೆಬಾಳು ಅಂತ, ಬೆಳೆಬಾಳು ಬೆಳೆಬಾಳು ಬೆಲೆಬಾಳು ಅಂತ. ತುಪ್ಪ, GRB ತುಪ್ಪ ಅಲ್ಲ ಮಿಲ್ಕಿ ಮಿಸ್ಟ್. ಸಾರಿ, ಮಿಲ್ಕಿ ಮಿಸ್ಟ್. GRB ಒಂದೇ ಅಲ್ಲ, ನಂಗೆ ಗೊತ್ತಿರೋದೊಂದೇ GRB.
ಓಕೆ. ಹಿಂಗೆಲ್ಲ ನೋಡಕ್ ಖುಷಿ ಆಗುತ್ತೆ. ಕಲರ್ ಟೈಪ್ ಬಂದ್ಬಿಟ್ಟಿದೆ, ಯಾರಿಗೂ ಬಡಿಸ್ಲಿಲ್ಲ. ಸಿ ವ್ಲಾಗಿಗೋಸ್ಕರ ನನ್ಗೊಬ್ಳಿಗೆ ಬಡಿಸಿದೆ ಪ್ರತ್ಯಕ್ಷನ್. ಈ ಕಡೆ ಪ್ಲೇಸ್ ಉಂಟು ವಾಪಸ್ ಸೈಡ್. ಬೆಳಿಗ್ಗೆ ನಾವು ಪ್ರತ್ಯಕ್ಷ ಮನೆಯಿಂದ ಹೊರಗೆ ಹಾಕಿದ್ರು, ಅದಕ್ಕೆ ನಾವು ನಮ್ಮ ಪಿ ಜಿ ಕಡೆಗೆ ಹೋಗ್ತಾ ಇದ್ವಿ. ಇಲ್ಲಿ ಯಾವುದೋ ಒಂದು ಚಿಕ್ಕ ಹುಡುಗ ನಂಗೆ ಕಾಣಿಸ್ಕೊಂಡು ಚಾಕ್ಲೇಟ್ ತಿಂತಾ ಇದ್ದಾನೆ. ಆ್ಯಂಡ್ ನಾವು ಅಲ್ಲಿಂದ ಆಟೋ ಮಾಡಿ ಜಯದೇವದಿಂದ ನಮ್ಮ ಪಿ ಜಿ ಕಡೆಗೆ ಗೋಯಿಂಗ್. ಓಕೆ, ಇವತ್ತಿಗಿಷ್ಟೇ ಸಾಕು ಅನಿಸುತ್ತೆ. ಮತ್ತೆ ಸಿಗುವ. ಬಾಯ್ ಬಾಯ್.